ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಾಗ ಏನು ಡಿಸ್ಕಸ್ ಮಾಡೋಣ ಅಂದ್ರೆ ನಾವು SSC ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪರೇಷನ್ ಕ್ವಶನ್ಸ್ಗಳು ವೊಕ್ಯಾಬ್ಲರಿ ರಿಲೇಟೆಡ್ ಆಗಿರಬಹುದು, ಅದೇ ರೀತಿಯಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಕನ್ಫ್ಯೂಷನ್ಸ್ಗಳನ್ನ ದೂರ ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕ ಕಾನ್ಸೆಪ್ಟ್ಗಳು ಎಕ್ಸಾಮ್ಗೆ ಬರ್ತವೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಕೂಡ ಏನು ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ. ಹೌದಾ? ಈಗ ನೋಡ್ರಿ, ಇಲ್ಲಿರ್ತಕ್ಕಂಥ ಕ್ವಶನ್ ಯಾವ ತರ ಕೇಳ್ಯಾರ ಅಂದ್ರೆ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂತಕ್ಕಂಥದ್ದು ಕೇಳ್ಯಾರ. ಈ ಸಿನೋನಿಮ್ ಅಂದ್ರೆ ಏನು, ಸಮಾನಾರ್ಥಕ ಅನ್ನೋದು ನಿಮಗೆ ಗೊತ್ತೈತಿ. ಸಮ್ ಟೈಮ್ಸ್ ಏನ್ ಕೇಳ್ತಾನ ಸಿಮಿಲರ್ ವರ್ಡ್ಸ್ ಅಂತ ಕೇಳ್ತಾನೆ. ಏನ್ ಕೇಳ್ತಾನ್ರಿ? ಸಮ್ ಟೈಮ್ಸ್ ಸಿಮಿಲರ್ ವರ್ಡ್ಸ್ ಅನ್ನೋದನ್ನ ಕೇಳ್ತಾನೆ. ಹೌದಾ? ಅಂದ್ರ ಸಮಾನಾರ್ಥಕ ಏನಿದೆ ಅಂತಕ್ಕಂಥದ್ದು ಗೊತ್ತಾ. ವರ್ಲ್ಡ್ ಏನ್ ಕೊಟ್ಟನ್ರಿ? ಪ್ಯಾಟಿಗ್ ಅಂತ ಕೊಟ್ಟ. ಓಕೆ, ಒಬ್ಬರು ಏನಂತಾರ ಪ್ಯಾಟಿಗ್ಯೂ ಅಂತಾರ, ಒಬ್ಬರು ಪ್ಯಾಟಿಗ್ ಅಂತಾರ. ಹೌದಾ? ಈ ತರನಾಗಿರ್ತಕ್ಕಂಥ ವರ್ಲ್ಡ್ಗೆ ಯಾವುದು ಒಂದು ಸಿನೋನಿಮ್ ಆಗ್ತದ, ಯಾವುದು ಒಂದು ಸಮಾನಾರ್ಥಕ ಪದ ಆಗ್ತದ ಅನ್ನೋದು ಏನಾಗ್ತೈತಿ, ಇಲ್ಲಿ ಒಂದು ಕ್ವಶನ್ ಆಗ್ತದೆ. ಹೌದಾ? ಎಸ್, ಯಾವುದು ಸಮಾನಾರ್ಥಕ ಪದ ಆಕೈತಿ? ಪ್ಯಾಟಿಗ್ ಅಂದ್ರೆ ಏನು? ಟಯರ್ಡ್ನೆಸ್ ಅಂತ ಹೇಳ್ತೀವಿ. ಓಕೆ, ಟಯರ್ಡ್ ಆಗಿರ್ತೈತಿಲ್ಲ, ದಟ್ ಈಸ್ ಪ್ಯಾಟಿಗ್. ಆಯಾಸ ಅಂತ ಹೇಳ್ತೀವಿ. ಏನಾಗ್ತೈತ್ರಿ? ಆಯಾಸ ಅಂತಕ್ಕಂಥದ್ದನ್ನ ಹೇಳ್ತೀವಿ. ದಿಸ್ ಈಸ್ ದ ಆನ್ಸರ್. ಇದೇನಾಕೈತ್ರಿ? ಆನ್ಸರ್ ಆಕೈತಿ. ಎನರ್ಜಿ ಏನಾಕೈತ್ರಿ? ಅದ್ರದ ಆಂಟೋನಿಮ್ ಆಗ್ತದೆ. ಏನಾಗ್ತದ್ರಿ? ಅದ್ರದ್ದು ಆಂಟೋನಿಮ್ ಆಗ್ತದ. ಅದು ಬರೋದಿಲ್ಲ. ವಾರ್ಮ್ತ್ ಅನ್ನೋದೇನ್ರಿ? ಇದು ಬರಂಗಿಲ್ಲ. ವಾರ್ಮ್ತ್ ಅಂದ್ರ ಬೆಚ್ಚನೆಯ ಅಥವಾ ಸಿಹಿಯಾದ ಅಂತ ಹೇಳ್ತೀವಲ್ಲ, ವಾರ್ಮ್ತ್ ಮೀನ್ಸ್ ದಿಸ್ ಇಸ್ ಎನರ್ಜಿ, ಆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಲೈಟ್ನೆಸ್ ಅಂತಕ್ಕಂಥದ್ದು ಬರಂಗಿಲ್ಲ. ಟಯರ್ಡ್ನೆಸ್ ಇಸ್ ದ ಆನ್ಸರ್. ನೋಡ್ರಿ, ಪ್ಯಾಟಿಗ್ ಅಂತಕ್ಕಂತಹದ್ದಂದ್ರ ಆಯಾಸ. ಓಕೆ, ಈ ಬಹಳಷ್ಟು ಎಕ್ಸರ್ಸೈಸ್ ಮಾಡಿರಂಗಿಲ್ಲ, ಏನಾಗಂಗಿಲ್ಲ, ನಿಮ್ಗೆ ಆಯಾಸ ಆಗ್ತಿರ್ತದೆ, ಪ್ಯಾಟಿಗ್ ಆಗ್ತಿರ್ತದೆ. ಪ್ಯಾಟ್ ಇದ್ದವ್ರಿಗೂ ಪ್ಯಾಟಿಗ್ ಆಗ್ತಿರ್ತದೆ ಆಯಾಸ ಅಂತ. ಸೊ ನಾವೇನ್ ಮಾಡ್ತೀವಿ? ತಿಳ್ಕೊಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೆನ್ಯೂನ್. ವಾಟ್ ಈಸ್ ಮೀಟ್ ಬೈ ಜೆನ್ಯೂನ್? ಈ ಜೆನ್ಯೂನ್ ವರ್ಡ್ದು ಆಂಟೋನಿಮ್ ಏನು ಅಂತಕ್ಕಂಥದ್ದನ್ನ ಕೇಳ. ಹೌದಾ? ಈ ಜೆನ್ಯೂನ್ ವರ್ಡ್ದು ಆಂಟೋನಿಮ್ ಏನ್ ಅಂತಕ್ಕಂಥ ಕೇಳಿದಾಗ ಯಾವ್ದು ಬರ್ತೈತಿ ಆನ್ಸರ್ ನೋಡ್ರಿ. ಹೌದಾ? ಆಪ್ಷನ್ಸ್ ನೋಡ್ರಿ, ಒರಿಜಿನಲ್, ಆನೆಸ್ಟ್, ಫೇಕ್, ರಿಯಲ್. ಎಸ್, ಇದು ಜೆನ್ಯೂನ್ ಅಂದ್ರೆ ಏನ್ರಿ? ಜೆನ್ಯೂನ್ ಅಂದ್ರ ಬಹಳಷ್ಟು ಕರೆಕ್ಟ್ ಆಗಿರ್ತಕ್ಕಂಥ, ಏನ್ರಿ? ಕರೆಕ್ಟ್ ಆಗಿರ್ತಕ್ಕಂಥದ್ದು, ಸರಿಯಾಗಿ ಇರ್ತಕ್ಕಂಥದ್ದು. ಹೌದಾ? ಇದರ ಆಂಟೋನಿಮ್ ಅಂದ್ರೆ ಏನ್ರಿ? ಅಪೋಸಿಟ್. ನೋಡ್ರಿ, ಈ ಅಪೋಸಿಟ್ ಅಂದ್ರೆ ಬೇರೆ, APPOSIT ಅಪೋಸಿಟ್ ಅಂದ್ರೆ ಬೇರೆ. ಇವೆರಡು ಮೀನಿಂಗ್ಸ್ ಏನಾಗ್ತಾವ? ಬೇರೆ ಬೇರೆ ಆಗ್ತಾವ. ಹೌದಾ? ಎಸ್, ಈ ತರನಾಗಿರ್ತಕ್ಕಂಥ ಮೀನಿಂಗ್ಸ್ ಆದಾಗ ಒಂದು ಜೆನ್ಯೂನ್ ಅಂತಕ್ಕಂಥ ವರ್ಡ್ ಆಂಟೋನಿಮ್ ಕೇಳಿದಾಗ ಏನಾಗ್ತದೆ ಅಂದ್ರೆ ಫೇಕ್ ಅಂತಕ್ಕಂಥದ್ದು. ಹೌದಾ? ಆಂಟೋನಿಮ್ ಏನಾಗ್ತದ್ರಿ? ಫೇಕ್ ಇಸ್ ದ ಆನ್ಸರ್. ಒರಿಜಿನಲ್ ಅಂತಕ್ಕಂಥದ್ದು ಏನಾಗ್ತದ್ರಿ? ಸಿನೋನಿಮ್ ಆಗ್ತದೆ. ಒರಿಜಿನಲ್ ಏನಾಗ್ತದ್ರಿ? ಸಿನೋನಿಮ್ ಆಗ್ತದ. ಈ ಆನೆಸ್ಟ್ ಅನ್ನೋದು, ಎಸ್, ಇದು ನೋಡ್ರಿ, ಆನೆಸ್ಟ್ ಅಂತಕ್ಕಂಥದ್ದನ್ನ ಹೆಂಗ್ ಓದ್ತಿರ? ಹಾನೆಸ್ಟ್ ಅನ್ನಂಗಿಲ್ಲ, ಇಲ್ಲಿಂದ ಓದ್ತಿರಿ, ಆನೆಸ್ಟ್ ಅಂತ ಓದ್ತಿರಿ. ಓಕೆ, ಇದು ನೋಡ್ರಿ ಆನರ್ ಅಂತ ಓದ್ತಿರಿ, ಇದು ಆರ್ ಅಂತ ಓದ್ತಿರಿ. ಇವು ಮೂರು ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅಂದ್ರೆ ಆನ್ ಅಂತಕ್ಕಂಥ ಆರ್ಟಿಕಲ್ ಬಳಸ್ತೀರಿ. ಓಕೆ, ಯಾಕಂದ್ರೆ ಇಲ್ಲಿ ಏನು ಶಬ್ದ ಹಾಕೈತಿ ಅಂದ್ರೆ ಓವೆಲ್ ಸೌಂಡ್ ಹಾಕೈತಿ. ಇಲ್ಲಿ ಏನಾಗ್ತೈತ್ರಿ? ಓವೆಲ್ ಸೌಂಡ್ ಹಾಕೈತಿ. ಹಂಗಾಗಿ ಏನ್ ಬಳಸ್ಬೇಕು ನೀವು? ಅಲ್ಲಿ ಯಾನ್ ಅಂತಕ್ಕಂಥದನ್ನ ಬಳಸಬೇಕು. ಅದರ್ವೈಸ್ ನೋಡಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬರ್ತಾವ. ಹೌದಾ? ಅದೇ ರೀತಿಯಾಗಿ ಯೂನಿಫಾರ್ಮ್ ಅಂತಕ್ಕಂಥದ್ದು ಲಾಸ್ಟ್ ಟೈಮ್ ಬಂದಿತ್ತು. ಯೂನಿಫಾರ್ಮ್ ಅಂತಕ್ಕಂಥದ್ದು ಬಂದಿತ್ತು, ಯೂನಿಟ್ ಅಂತಕ್ಕಂಥದ್ದು ಬಂದಿತ್ತು. ಇವೆರಡೂ ಬಂದಾಗ ಎ ಬಳಸ್ತೀರಿ, ಆನ್ ಬಳಸ್ತೀರಿ, ದ ಬಳಸ್ತೀರಿ, ಏನ್ ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಏನ್ ಬಳಸ್ತಿರಲ್ರಿ ಅದನ್ನ ಏನ್ ಮಾಡ್ರಿ? ಕಮೆಂಟ್ ಸೆಕ್ಷನ್ ಒಳಗ ತಿಳಿಸಿ. ಓಕೆ, ಎಸ್, ಈ ಜೆನ್ಯೂನ್ ಅಂತಕ್ಕಂಥದ್ದು ಏನು ಕರೆಕ್ಟ್ ಆಗಿರ್ತಕ್ಕಂಥದ್ದು, ಅಂದ್ರೆ ಅಪೋಸಿಟ್ ವರ್ಡ್ ಏನಾಗ್ತದ? ಫೇಕ್ ಅಂತಕ್ಕಂಥದ್ದು ಆಗ್ತದ. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ಅ ಗ್ರೇಟ್ ಪ್ಯಾಷನ್ ಡ್ಯಾಶ್ ಮ್ಯೂಸಿಕ್. ಏನಂತೀರಿ? ಹೌದಾ ಸರ್? ಈಗ ಡ್ಯಾಶ್ ಮ್ಯೂಸಿಕ್, ಶಿ ಈಸ್ ಗುಡ್ ಡ್ಯಾಶ್ ಮ್ಯೂಸಿಕ್, ಡಾನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಓಕೆ, ನಿಮಗೆ ನೋಡ್ರಿ ಒಂದು ಟ್ರಿಕ್ ಹೇಳ್ತೇನೆ ಇಲ್ಲಿ. ಯಾವಾಗ ಅವಳು ಒಂದು ಸಬ್ಜೆಕ್ಟ್ ನಲ್ಲಿ ಗುಡ್ ಇರ್ತಾಳ, ಅವಾಗ ಏನ್ ಬಳಸ್ಬಿಡ್ರಿ? ಕಣ್ಣು ಮುಚ್ಚಿ ಬಳಸ್ಬಿಡ್ರಿ. ಏನ್ ಬಳಸಬೇಕು? ಕಣ್ಣು ಮುಚ್ಚಿ. ಒಂದು ಸಬ್ಜೆಕ್ಟ್ ಇರಲಿ, ಹೆಂಗಿರ್ತದ ಅಂದ್ರೆ ಒಂದು ಸಬ್ಜೆಕ್ಟ್ ಮೇಲೆ ಹೋಗ್ತದ, ಇಲ್ಲ ಒಂದು ಸ್ಕಿಲ್ ಮೇಲೆ ಹೋಗ್ತದೆ. ಒಂದು ಸಬ್ಜೆಕ್ಟ್ ಇರ್ತೈತಿ, ಒಂದು ಸ್ಕಿಲ್ ಇರ್ತೈತಿ. ಆ ಸ್ಕಿಲ್ ಮೇಲೆ ಪೇ ಇದಾರೋ ಎತ್ತರಾಗದಾರ ಅಂದಾಗ ಇಲ್ಲಿ ಬರ್ತಕ್ಕಂಥ ಒಂದೇ ಒಂದು ಪ್ರಿಪೋಸಿಷನ್ ಯಾವ್ದಾಗಿರ್ತದೆ? ದಿಸ್ ಈಸ್ ಪ್ರಿಪೋಸಿಷನ್. ಹೌದಾ? ಅದೇ ರೀತಿಯಾಗಿ ಅಲ್ಲಿಂದ ಬರ್ರಿ, ಇಲ್ಲಿ ಪ್ಯಾಷನ್ ಅಂತಕ್ಕಂಥದ್ದು ಬಂದೈತಿ. ಈಗ ಒಂದ್ ನೆನಪಿಟ್ಕೊಂಡ್ಬಿಡ್ರಿ, ಯಾವಾಗ ಪ್ಯಾಷನ್ ಅಂತಕ್ಕಂಥದ್ದು ನಿಮ್ಗೆ ಬರ್ತದ, ಯಾವಾಗ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು ಬರ್ತದ, ಇವೆರಡೂ ಬಂದಾಗ ಏನ್ ಬಳಸ್ಬಿಡ್ರಿ? ಫಾರ್ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಅನ್ನು ಬರ್ತದೆ. ಓಕೆ, ಅವೆರಡೂ ಬಂದಾಗ ಏನ್ ಬಳಸ್ಬೇಕಂದ್ರೆ ಇಲ್ಲಿ ಫ್ಯಾಷನ್ ಫಾರ್ ಅಂತಕ್ಕಂಥದ್ದು ಬಳಸ್ಬೇಕು. ಹೌದಾ? ಫ್ಯಾಷನ್ ಫಾರ್ ಅಂತಕ್ಕಂಥದ್ದು. ಹಂಗಿದ್ರೆ ಆಪ್ಷನ್ ಒಳಗೆ ಎಲ್ಲಿ ನೋಡ್ರಿ? ಫಾರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ನೋಡ್ರಿ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇರೋದ್ರಿಂದ
ಪ್ರತಿಯೊಂದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು ಅವನ್ನ ಚೆನ್ನಾಗಿ ಏನ್ ಮಾಡ್ಬೇಕು ಕಲ್ತ್ಕೊಳ್ಬೇಕು. ಹೌದಾ? ಓಕೆ, ಹಂಗಿದ್ರ ನೆಕ್ಸ್ಟ್ ಕ್ವಶನ್ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ನಮ್ಮ ಆನ್ಸರ್ ಆಗ್ತದ. ನೆಕ್ಸ್ಟ್ ಕ್ವಶನ್ ನೋಡಿ, ಓದ್ರಿ ಏನೈತಿ ಕ್ವಶನ್. ದ ಟೀಮ್ ಆರ್ ಪ್ಲೇಯಿಂಗ್ ವೆರಿ ವೆಲ್. ದ ಟೀಮ್ ಆರ್ ಪ್ಲೇಯಿಂಗ್ ವೆರಿ ವೆಲ್ ಅಂತಕ್ಕಂಥದ್ದು ಕೇಳ. ಹೌದಾ? ನಿಮಗೆ ಒಂದು ಕಾನ್ಸೆಪ್ಟ್ ಯಾವ್ದು ಗೊತ್ತಿರ್ಬೇಕಂದ್ರೆ ಇಲ್ಲಿ ಕೌಂಟೇಬಲ್ ನೌನ್ ಯಾವುದು, ಸಿಂಗ್ಯುಲರ್ ನೌನ್ ಯಾವುದು, ಮತ್ತ ಪ್ಲೂರಲ್ ನೌನ್ ಯಾವುದು, ಇವು ಮೂರು ಏನು ಕಾನ್ಸೆಪ್ಟ್ ನಿಮಗೆ ಗೊತ್ತಿರ. ಹೌದಾ? ಇಲ್ಲೇ ನೋಡ್ರಿ, ಈ ಸಿಂಗ್ಯುಲರ್ ನೌನ್ ಅಂದ್ರೆ ಎಷ್ಟು? ಒಂದು. ಪ್ಲೂರಲ್ ನೌನ್ ಅಂದ್ರೆ ಎಷ್ಟು? ಒಂದಕ್ಕಿಂತ ಜಾಸ್ತಿ ಇರ್ತಕ್ಕಂಥ. ಸಿಂಗ್ಯುಲರ್ ಪ್ಲೂರಲ್. ಇಲ್ಲಿ ನೋಡ್ರಿ, ದ ಟೀಮ್ ಅಂತಕ್ಕಂಥದ್ದು ಕೇಳ. ಟೀಮ್ ಈಸ್ ಅ ಸಿಂಗ್ಯುಲರ್. ಓಕೆ, ಈ ಟೀಮ್ ಒಳಗೆ ಇರ್ತಕ್ಕಂತಹ ಮೆಂಬರ್ಸ್ ಅದಾರ, ದಿಸ್ ಈಸ್ ಪ್ಲೂರಲ್. ಅವ್ರನ್ನೆಲ್ಲಾ ಕೂಡಿ ಏನಾಗೈತಿ? ಒಂದು ಟೀಮ್ ಆಗೈತಿ. ಅವ್ರನ್ನೆಲ್ಲ ಕೂಡಿ ಏನಾಗೈತಿ? ಒಂದು ಟೀಮ್ ಆಗೈತಿ. ಹಂಗಿದ್ದಾಗ ಇಲ್ಲಿ ಟೀಮ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಏನಾಕೈತಿ ನೋಡ್ರಿ. ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ? ಒಂದು ಆಮ್ ಬಳಸ್ತೀರಿ, ಒಂದು ಈಸ್ ಬಳಸ್ತೀರಿ, ಒಂದು ಆರ್ ಬಳಸ್ತೀರಿ. ಹೌದಾ? ಈ ಮೂರ್ ಒಳಗೆ ಏನಾಕೈತಿ ಅಂದ್ರ ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಇದು ಹೋತು. ಹೌದಾ? ಇದು ಆಯ್ ಬಂದಾಗ ಬಳಸ್ತೀರಿ, ಇದು ಹೋತು. ಅಂದ್ರೆ ಯಾವ್ದು ಬರ್ತೈತಿ ಆನ್ಸರ್? ಇಲ್ಲಿ ಈಸ್ ಅಂತಕ್ಕಂಥದ್ದು ಬರ್ಬೇಕು. ಅವ್ರು ನಮಗೆ ಏನು ಕೇಳಾರ? ಐಡೆಂಟಿಫೈ ದ ಎರರ್ ಅಂತ ಕೇಳಿದ್ರು ಕಾರಣಕ್ಕ ನಮ್ಮ ಆನ್ಸರ್ ಏನಾಕೈತಿ? ಆರ್ ಈಸ್ ಅವರ್ ಆನ್ಸರ್. ಇದೇನಾಗ್ತದೆ? ನಮ್ದು ಆನ್ಸರ್ ಆಗ್ತೈತಿ. ಹೌದಾ? ಎಲ್ಲಿ ತಪ್ಪೈತಿ ನೋಡ್ರಿ, ತಪ್ಪಿರ್ತಕ್ಕಂಥದ್ದು ಎಲ್ಲಿ? ಹೌದಾ? ತಪ್ಪಿರೋದು ಎಲ್ಲಿ? ಹೆಲ್ಪಿಂಗ್ ವರ್ಬ್ ಏನಾಗೈತಿ? ಮಿಸ್ಟೇಕ್ ಏನಾಗೈತ್ರಿ? ಹೆಲ್ಪಿಂಗ್ ವರ್ಬ್ ಮಿಸ್ಟೇಕ್ ಆಗಿರೋದ್ರಿಂದ ನಾವು ಹೆಲ್ಪಿಂಗ್ ವರ್ಬ್ ಎರರ್ ಆಕೈತಿ. ಆ ಹೆಲ್ಪಿಂಗ್ ವರ್ಬ್ ಜಾಗದಾಗ ಏನ್ ಬರ್ಬೇಕಂದ್ರೆ ಟೀಮ್ ಒಂದೇ ಇರೋದ್ರಿಂದ ಅಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಬರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಎಸ್. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಕೇಳ. ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ಒನ್ ಹೂ ಈಸ್ ಅನೇಬಲ್ ಟು ಪೇ ಈಸ್ ಡೆಬ್ಟ್ಸ್ ಅಂತ ಕೇಳ. ಹೌದಾ? ಇದ ಕ್ವಶನ್ ಲಾಸ್ಟ್ ಟೈಮ್ ಬಂದಾಗ ಆಪ್ಷನ್ಸ್ ಗಳು ಚೇಂಜ್ ಇದ್ದು. ಓಕೆ, ದಿಸ್ ವಾಸ್ ರಿಪೀಟೆಡ್ ಕ್ವಶನ್. ಅಲ್ಲಿ ಆಪ್ಷನ್ಸ್ ಗಳು ಚೇಂಜ್ ಇದ್ದು. ಎಸ್, ಬಟ್ ಇಲ್ಲಿ ಏನೈತ್ರಿ? ಒಂದು ಡೆಬಿಟರ್ ಐತಿ, ಒಂದು ಲೆಂಡರ್ ಐತಿ, ಬ್ಯಾಂಕ್ ಕ್ರಪ್ಟ್ ಐತಿ, ರಿಚ್ ಐತಿ. ಹೌದಾ? ಈ ಡೆಬಿಟರ್ ಅಂತಕ್ಕಂಥದ್ದು ಏನ್ರಿ? ಸಾಲ ಗ್ರಾಹಕ ಅಂತ ಹೇಳ್ತೀವಿ. ಸಾಲ ಗ್ರಾಹಕ ಅಂತ ಹೇಳ್ತೀವಿ. ಓಕೆ, ಇದು ಬರಂಗಿಲ್ಲ. ಯಾಕಂದ್ರೆ ನಾವು ಸಾಲ ಗ್ರಾಹಕ ತಗೋತಿರ್ತಾನ, ಕೊಡ್ತಿರ್ತಾನ, ಸಾಲ ತೀರಿಸ್ತಿರ್ತಾನ. ಹೌದಾ? ನೆಕ್ಸ್ಟ್ ಲೆಂಡರ್ ಅಂದ್ರೆ ನೀವು ಸಾಲ ಕೊಡಂಗ, ಸಾಲ ಕೊಡುವವ ಈ ಲೆಂಡರ್ ಅಂತಕ್ಕಂಥದ್ದು, ಇದು ಬರಂಗಿಲ್ಲ. ನೆಕ್ಸ್ಟ್ ರಿಚ್ ಅಂದ್ರೆ ಶ್ರೀಮಂತ. ರಿಚ್ ಅಂದ್ರೆ ಏನ್ರಿ? ಶ್ರೀಮಂತ, ಇದು ಬರಂಗಿಲ್ಲ. ರಿಚ್ ಯಾವಾಗಲೂ ಹೆಂಗಿರ್ತಾರ? ನೋಬಲ್ ಕ್ಲಾಸ್ ಇರ್ತಾರೆ. ಓಕೆ, ಈ ನೋಬಲ್ ಕ್ಲಾಸ್ ಇಂದ ಇರ್ತಕ್ಕಂತಹ ಗೌರ್ಮೆಂಟ್ ಏನಂತ ಕರಿತೀವಿ ಅಂದ್ರೆ ಅರಿಸ್ಟೋಕ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅರಿಸ್ಟೋಕ್ರಸಿ ಅಂತ ಕರಿತೀವಿ. ಈ ಬ್ಯಾಂಕ್ ಕ್ರಪ್ಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಬ್ಯಾಂಕ್ ಕ್ರಪ್ಟ್ ಅಂದ್ರೆ ದಿವಾಳಿ ಎದ್ದು, ದಿವಾಳಿ ಆಗೋದು. ಹೌದಾ? ಈ ಬ್ಯಾಂಕ್ ಕ್ರಪ್ಟ್ ಜೊತೆ ಇದು ರಾಕಿಲ್ಲ ಅಂದ್ರೆ ಆಪ್ಷನ್ ಇನ್ನೊಂದು ಏನು ಬರ್ತದೆ? ಇನ್ಸಾಲ್ವೆಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ನೋಡಿ. ಓಕೆ, ಇದು ರಾಕಿಲ್ಲ ಅಂದ್ರೆ ಇನ್ಸಾಲ್ವೆಂಟ್ ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೇನ್ರಿ. ವಾಟ್ ಈಸ್ ಇನ್ಸಾಲ್ವೆಂಟ್ ಅಂದ್ರೆ ಸಾಲ ತೀರಿಸಲಾಗದವನಿಗೆ ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಅದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೀನಿ. ದಟ್ ಈಸ್ ದ ಆನ್ಸರ್. ಹೌದಾ? ಇದು ಆನ್ಸರ್ ಏನಾಗ್ತದೆ ರೀ? ಬ್ಯಾಂಕ್ ಕ್ರಪ್ಟ್ ಅಥವಾ ಇನ್ಸಾಲ್ವೆಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿತ್ತಂದ್ರ ಟು ಕ್ರೈ ಓಲ್ಪ್ ಅಂತಕ್ಕಂಥದ್ದು. ಓಕೆ, ಈ ಓಲ್ಪ್ ಅಂದ್ರೆ ಏನ್ರಿ? ತೋಳ. ಓಲ್ಪ್ ಅಂದ್ರೆ ಏನು? ಈ ತೋಳ. ನಿಮಗೆ ಇನ್ನೊಂದು ಹೇಳ್ರಿ, ಈ ತೋಳ ಅಂತಕ್ಕಂಥದ್ದು WOLF ಅಂದಾಗ ಇದರ ಪ್ಲೂರಲ್ ಫಾರ್ಮ್ ಏನಾಗ್ಬೋದು? ಇದರ ಪ್ಲೂರಲ್ ಫಾರ್ಮ್ ಏನಾಗ್ಬೋದು? ಓಲ್ವ್ಸ್ ಅಂತ ಏನಂತಕ್ಕದ್ರಿ? LVS. ಈ ಯಾವಾಗ ಎಫ್ ಅಥವಾ FE ದಿಂದ ಎಂಡ್ ಆಗ್ತದ VES ಅಂತಕ್ಕಂಥದನ್ನ ಬಳಸ್ತೀವಿ. ಹೌದಾ? ಎಫ್ ಹೋಗ್ತೈತಿ, VS ಅಂತಕ್ಕಂಥದನ್ನ ಬಳಸ್ತೀವಿ. ಹೌದಾ? ಟು ಕ್ರೈ ವೋಲ್ಫ್ ಅಂದ್ರೆ ಏನ್ರಿ? ನರಿಗತ್ತೆ, ಸಾರಿ ತೋಳಗತ್ತೆ ಅಳುದು. ಓಕೆ, ತೋಳ ಬಂತು, ತೋಳ ಕತಿ ಕೇಳಿರಲ್ರಿ. ಎಸ್, ದಟ್ ಈಸ್ ದ ವಾಟ್ ಈಸ್ ದ ಆನ್ಸರ್ ಅಂದ್ರ ಹಂಟ್ ಅನಿಮಲ್ಸ್ ಅಂತ ಬರಂಗಿಲ್ಲ. ವಾಟ್ ಈಸ್ ಹಂಟ್? ಬೇಟೆ ಆಡೋದು. ಓಕೆ, ಬೇಟೆ ಆಡೋದು. ಆ ಬೇಟೆ ಆಡೋಂಗ್ ಏನಂತ ಕರೀತಾರ? ಹಂಟರ್ ಅಂತ ಕರೀತಾರೆ. ಅದ ಎಸ್, ಅದ ಒಂದು ಕಾಡನ್ನ ಕಾಯುವಂಗ ಏನಂತ ಕರೀತಾರ? ಪೋಚರ್ ಅಂತ ಕರೀತಾರೆ. ಎಸ್, ಇವೆಲ್ಲ ಗೊತ್ತಿರ್ಬೇಕು. ಹೌದ್ರಿ? ನೆಕ್ಸ್ಟ್ ನೋಡ್ರಿ, ಟು ಶೌಟ್ ಲೌಡ್ಲಿ, ಇದು ಬರಂಗಿಲ್ಲ. ಟು ಬಿ ಬ್ರೇವ್, ನೋ. ಓಕೆ, ಆಕ್ಟ್ ಲೈಕ್ ಅ ವೋಲ್ಫ್ ಅಂದಾಗ ತೋಳ, ಆಕ್ಟ್ ಲೈಕ್ ಅ ಫಾಕ್ಸ್ ಅಂದಾಗ ಟು ಬಿ ಬ್ರೇವ್ ಬರ್ತದೆ. ಅದು ಒಂದು ಬಹಳಷ್ಟು ಚುರುಕಾಗಿರ್ತಕ್ಕಂಥದ್ದು. ಹೌದಾ? ಎಸ್, ಇಲ್ಲಿ ಏನ್ ಬರ್ತದೆ? ಟು ಕ್ರೈ ವೋಲ್ಫ್ ಅಂದ್ರೆ ಟು ಗಿವ್ ಅ ಫಾಲ್ಸ್ ಅಲಾರಾಮ್, ತಪ್ಪಾಗಿರ್ತಕ್ಕಂತಹ ಒಂದು ಧ್ವನಿಯನ್ನ ಕೊಡು. ಓಕೆ, ತಪ್ಪಾಗಿರ್ತಕ್ಕಂತಹ ಕರೆ, ತಪ್ಪಾದ ಕರೆ ನೀಡುವುದಕ್ಕೆ ಫಾಲ್ಸ್ ಅಂತಕ್ಕಂಥದ್ದು, ಫಾಲ್ಸ್ ಅಲಾರಾಮ್ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ನಾವು? ಹೇಳ್ತೀವಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ?
ಎಸ್ ಹಂಗಿದ್ರೆ ನೆಕ್ಸ್ಟ್ ವಿಚ್ ಈಸ್ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್. ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಯಾವ್ದೈತಿ ಅಂದಾಗ ಈ ಮಿಲೇನಿಯಂ ಬಂದಾಗ ನೀವು ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಹೌದಾ, ಅಕೊಮೊಡೇಷನ್ ಅಂತಕ್ಕಂಥದ್ದು ಬಂದಾಗ ಏನ್ ಮಾಡ್ಬೇಕು, 2 ಸಿ ಇರಬೇಕು, 2 ಎಂ ಇರಬೇಕು. ಅಕೊಮೊಡೇಷನ್. ಹೌದಾ, ಎಸ್ ಇದು ಬಂದಾಗ ಈ ತರನಾಗಿರ್ತಕ್ಕಂಥವು ಮಾಡ್ತೀವಿ. ಅದೇ ರೀತಿಯಾಗಿ ಮಿಲೇನಿಯಂ ಬಂದಾಗ ಏನ್ ಮಾಡ್ಬೇಕು, ಎಸ್ ಕಮಿಟಿ ಬಂದಾಗ ಏನ್ ಮಾಡ್ತೀರಿ ಸರ್, 2 ಎಂ ಬರ್ತವೆ, 2 ಟಿ ಬರ್ತವೆ, 2 ಇ ಬರ್ತವೆ, 2 ಎಂ ಇ, 2 ಟಿ, 2 ಇ ಕಮಿಟಿ. ಎಸ್ ಇದು ಹಂಗ. ಮಿಲೇನಿಯಂ ಬಂದಾಗ ಏನ್ ಮಾಡ್ಬೇಕು, 2 ಎಲ್ ಬರಬೇಕು, 2 ಎನ್ ಬರಬೇಕು, ಆಮೇಲೆ ಆ ಯು ಎಂ ಬರಬೇಕು. ದಿಸ್ ಈಸ್ ಮಿಲೇನಿಯಂ. ಅದ ಎಲ್ಲೈತಿ ನೋಡ್ರಿ, ಇಲ್ಲಿ 1 ಎಲ್ ಕೊಟ್ರ ಇದು ಆನ್ಸರ್ ಬರಂಗಿಲ್ಲ. ಇಲ್ಲಿ 1 ಎಲ್ ಐತಿ, 2 ಎಲ್ ಅದಾವ, ಬಟ್ ಇಲ್ಲ ಯು ಎಂ ಅಂತ ಅಷ್ಟ ಅದ. ಇಲ್ಲಿ 1 ಎಲ್ 1 ಎಂ ಅದ, ಇದು ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಇದೇನಾಗ್ತದ್ರಿ ಆನ್ಸರ್. MILLENIUM ಮಿಲೇನಿಯಂ ಅಂತಕ್ಕಂಥದ್ದು ಏನಾಗ್ತದೆ ನಮ್ಮ ಆನ್ಸರ್ ಆಗ್ತದ. ವಾಟ್ ಈಸ್ ಮೀಟ್ ಬೈ ಮಿಲೇನಿಯಂ? ಈ ಮಿಲೇನಿಯಂ ಅಂದ್ರೆ ಏನಂದ್ರ ಒಂದು 1000 ವರ್ಷದ ಅವಧಿ. 1000 ವರ್ಷ 1000 ಇಯರ್ಸ್ ಅವಧಿಗೆ ಏನಂತ ಕರಿತಾವ, ಮಿಲೇನಿಯಂ ಅಂತಕ್ಕಂಥದನ್ನ ಕರಿತೀವಿ. ಹೌದಾ, ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ರಿ 1000 ವರ್ಷ ಅಂತ ಕರೆದ್ರಿ. ಇನ್ನು ನೀವು ಅಲ್ಲಿರ್ತಕ್ಕಂಥ 15 ದಿನದ ಕಾಲಾವಧಿಗೆ ಏನಂತ ಕರಿತೀರಿ, 4th ನೈಟ್ ಅಂತ ಕರಿತೀರಿ. ಏನ್ ಕರಿತೀರಿ, 4th ನೈಟ್ ಅಂತ ಕರಿತೀರಿ. ಅದ 10 ವರ್ಷದ ಕಾಲಾವಧಿಗೆ ಏನಂತ ಕರಿತೀರಿ, ಡಿಕೇಡ್ ಅಂತ ಕರಿತೀರಿ. ಓಕೆ, ಇವೆಲ್ಲವುಗಳು ನಿಮ್ಗೆ ಗೊತ್ತಿರ್ಬೇಕು. ಅದೇ 100 ಇಯರ್ಸ್ ಇತ್ತಂದ್ರೆ 100 ಇಯರ್ಸ್ ಇತ್ತಂದ್ರೆ ಸೆಂಚುರಿ ಅಂತ ಕರಿತೀರಿ. ಹೌದಾ, ನೆಕ್ಸ್ಟ್ ಹಂಗಾರಿ 250 ಇಯರ್ಸ್ ಇದ್ರೆ ಏನಂತೀರಿ ಕಮೆಂಟ್ ಮಾಡ್ರಿ. 500 ಇಯರ್ಸ್ ಇದ್ರೆ ಏನಂತೀರಿ, 750 ಇಯರ್ಸ್ ಇದ್ರೆ ಏನಂತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥವೇನೋ ಈ ತರನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಯಾವುದೇ ರೀತಿ ತಪ್ಪನ್ನ ಮಾಡಬಾರ್ದು. ಹೌದಾ, ಯಾವುದೇ ರೀತಿ ತಪ್ಪನ್ನ ಮಾಡುವಂಥದ್ದು. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ಏನಾಗ್ತಾವ, ಸಾಲ್ವ್ ಆಗ್ತಿರ್ತಾವ. ಎಸ್ ಎಸ್ ಈ ತರ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಾಗ್ತೈತಿ, ಡಬಲ್ ಎಲ್ ಬರಬೇಕು, ಡಬಲ್ ಎನ್ ಬರಬೇಕು, IUM ಬರಬೇಕು. ದಟ್ ಇಸ್ ಯುವರ್ ಆನ್ಸರ್, ಮಿಲೇನಿಯಂ. ನೆಕ್ಸ್ಟ್, ದ ಬಾಯ್ ಜಂಪ್ಡ್ ಡ್ಯಾಶ್ ದ ರಿವರ್. ಓಕೆ, ಇಲ್ಲಿ ಏನಾಗ್ತದ್ರಿ, ಇಲ್ಲಿ ಆನ್ ಅಂತಕ್ಕಂಥದ್ದು ಮೇಲೆ ಅಂತಕ್ಕಂಥ ಸೂಚಿಸ್ತದೆ. ಏನಿದು, ಮೇಲೆ ಅಂತ ಸೂಚಿಸ್ತದೆ. ಜಂಪ್ಡ್ ಆನ್ ಮೇಲೆ, ನದಿಯ ಮೇಲೆ ಅಂತಕ್ಕಂಥದ್ದು ಬರಂಗಿಲ್ಲ. ಹೌದಾ, ಎಸ್ ಈ ಇನ್ ಅಂತಕ್ಕಂಥದ್ದು ಜಸ್ಟ್ ಒಳಗೆ, ಮನೆ ಒಳಗೆ. ಹಿ ಈಸ್ ಇನ್ಸೈಡ್ ದ ಹೋಮ್ ಅಂತ ಹೇಳ್ತೀವಿ. ಓಕೆ, ನಾರ್ಮಲ್ ಆಗಿರ್ತಕ್ಕಂಥ ಜಸ್ಟ್, ಇಟ್ಸ್ ನಾಟ್ ಡೀಪ್ ಇರ್ತಕ್ಕಂಥದ್ದು. ಹೌದಾ, ಓವರ್ ಅಂತಕ್ಕಂಥದ್ದು ಹೆಂಗ್ರಿ, ಓವರ್ ಅಂದ್ರೆ ಏನು, ಮೇಲ್ಮೈ ಅಂತ ಕರಿತೀವಲ್ರಿ, ಓವರ್ ಅಂತ ಹೇಳ್ತೀವಿ. ಹೌದಾ, ಅದೇ ರೀತಿಯಾಗಿ ಇಂಟು ಅಂತಕ್ಕಂಥದ್ದು ನಮ್ದು ಆನ್ಸರ್ ಆಗ್ತದೆ. ಯಾಕಂದ್ರ ಒಳಗೆ, ಜಂಪ್ಡ್ ಇಂಟು. ಓಕೆ, ದ ಕ್ಯಾಟ್ ಜಂಪ್ಡ್ ಇಂಟು ದ ವೆಲ್ ಅಂತ ಹೇಳ್ತಿದ್ವಲ್ರಿ, ಕ್ಯಾಟ್ ಜಂಪ್ಡ್ ಇಂಟು ದಿ ವೆಲ್. ಇಲ್ಲಿ ಇಂಟು ಅಂತಕ್ಕಂಥದ್ದು ಯಾವ ರೀತಿ ಬಳಸಿದ್ವಿ ಅದೇ ರೀತಿಯಾಗಿ ಇಲ್ಲಿಯೂ ಆನ್ಸರ್ ಏನ್ ಬರ್ತೈತಿ, ಇಂಟು ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಇಂಟು ನನ್ನ ಆನ್ಸರ್ ಬರ್ತೈತಿ, ಅದನ್ನ ಬಿಟ್ಟು ಬೇರೆ ಆನ್ಸರ್ ಬರಂಗಿಲ್ಲ. ಹೌದಾ, ನಿಮ್ಗೆ ಗೊತ್ತಿರ್ಬೇಕು. ಹೆಂಗಂದ್ರ ಈ ಆಫ್ ಎಲ್ಲಿ ಬಳಸ್ತೀವಿ, ಅಪ್ ಟು ಎಲ್ಲಿ ಬಳಸ್ತೇವೆ, ಆನ್ ಟು ಎಲ್ಲಿ ಬಳಸ್ತೇವೆ, ಇನ್ ಟು ಎಲ್ಲಿ ಬಳಸ್ತೇವೆ. ಓಕೆ, ಅದೇ ರೀತಿಯಾಗಿ ಆಲ್ದೋ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀವಿ, ಶುಡ್ ಅನ್ನ ಯಾಕೆ ಬಳಸಬೇಕು, ಇವೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಏನ್ ಮಾಡಬೇಕು, ಆಲ್ರೆಡಿ ಗೊತ್ತಿರಬೇಕು. ಯಾಕಂದ್ರೆ ಇಂಗ್ಲಿಷ್ ಗ್ರಾಮರ್ನ ಕಲಿತಾ ಇರ್ತೀರಿ, ಯಾವ ರೀತಿ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಬರ್ತಾವಂತ ವಿ ಕಾಂಟ್ ಎಕ್ಸೆಪ್ಟ್ ಎನಿಥಿಂಗ್. ಹೌದಾ, ಅದು ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಂಗಿಲ್ಲ, ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾವ. ಓಕೆ, ಎಸ್ ನೆಕ್ಸ್ಟ್, ಸೆಲೆಕ್ಟ್ ದ ಸಿನೋನಿಮ್ ಆಫ್ ದ ವರ್ಡ್ ಹಾಸ್ಟೈಲ್ ಅಂತಕ್ಕಂಥ ವರ್ಡ್ಗೆ ಸಿನೋನಿಮ್ ಯಾವ್ದಾಗ್ತದ ನೋಡಿ. ಓಕೆ, ಈ ಫ್ರೆಂಡ್ಲಿ ಅಂತಕ್ಕಂಥದ್ದಕ್ಕೆ ಸಿನೋನಿಮ್ ಯಾವ್ದಾಗ್ತದೆ, ಫ್ರೆಂಡ್ಲಿ ಅಂತಕ್ಕಂಥ ಬಂದಾಗ ಫ್ರೆಂಡ್ ಅಂತಕ್ಕಂಥ ಬಂದ ಅಮಿಯೇಬಲ್ ಆಗ್ತದ, ಅಮಿಕೇಬಲ್ ಆಗ್ತದೆ, ಅಮಿಯೇಬಲ್ ಆಗ್ತದೆ. ಹೌದಾ, ಅದೇ ರೀತಿಯಾಗಿ ಮೇಟ್ ಅಂತಕ್ಕಂಥದ್ದು ಆಗ್ತದ. ಎಸ್ ನೆಕ್ಸ್ಟ್, ಈ ಜಾಯ್ಫುಲ್ ಅಂದ್ರೆ ಏನ್ರಿ, ಹ್ಯಾಪಿ, ಬ್ಲಿಸ್ಫುಲ್. ಇದು ಆಗ್ತದೆ, ಇದು ಆಗ್ತದ. ಹೌದಾ, ನಮ್ಗಲ್ಲಿ ಹಾಸ್ಟೈಲ್ ಅಂದ್ರೆ ಏನು ಅಂತಕ್ಕಂಥದ್ದು ಮೊದ್ಲು ಗೊತ್ತಿರ್ಬೇಕು. ಹಾಸ್ಟೈಲ್ ಅಂದ್ರ ಶತ್ರು ಅಂತ ಹೇಳ್ತೀವಿ, ಹಾಸ್ಟೈಲ್ ಅಂದ್ರ ಅಪೋನೆಂಟ್ ಅಂತ ಹೇಳ್ತೀವಿ, ಹಾಸ್ಟೈಲ್ ಅಂದ್ರ ರೈವಲ್ರಿ ಅಂತ ಹೇಳ್ತೀವಿ. ಓಕೆ, ಎಸ್ ಇವೆಲ್ಲ ಬಂದಾಗ ಯಾವ್ದು ಆನ್ಸರ್ ಆಕೈತಿ, ಕೈಂಡ್ ಅಂದ್ರೆ ಏನ್ರಿ, ಬೆನವಲೆಂಟ್ ಅಂತ ಹೇಳ್ತೀವಿ, ಬೆನವಲೆಂಟ್. ಓಕೆ, ಕೈಂಡ್ ಅಂದ್ರೆ ಏನ್ರಿ, ದಯಾಳು. ಓಕೆ, ಸಾಧು ಅಂತ ಹೇಳ್ತೀವಿ. ಕೈಂಡ್ ಅಂದ್ರೆ ಏನ್ರಿ, ಬಹಳಷ್ಟು ಮುಗ್ಧವಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಸ್ಮೂತ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಹಾಸ್ಟೈಲ್ ಅಂದ್ರೆ ಏನು, ಆಂಟಗೋನಿಸ್ಟ್ ಬರ್ತದ ಅಥವಾ ಅಡ್ವರ್ಸಿಟಿ ಅಂತಕ್ಕಂಥದ್ದು ಕೂಡ ಆನ್ಸರ್ ಆಗ್ತದ. ಇದೆಲ್ಲ ಎದಕ್ಕೆ ಆನ್ಸರ್ ಆಗ್ತದ ರೀ, ಹಾಸ್ಟೈಲ್ ಅಂತಕ್ಕಂಥದಕ್ಕೆ ಸಿನೋನಿಮ್ ಆಗ್ತಾವ. ಹೌದಾ, ಹಾಸ್ಟೈಲ್ ಅಂತಕ್ಕಂತಹ ಒಂದು ವರ್ಡ್ಗೆ ದೀಸ್ ಆರ್ ದ ಸಿನೋನಿಮ್ಸ್.
ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬ್ಯುಲರಿಗಳನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ನೀವು ಕೂಡ ಬಹಳಷ್ಟು ಲಕ್ಷ ಕೊಟ್ಟು ಏನ್ ಮಾಡ್ಬೇಕಾ, ಸಾಲ್ವ್ ಮಾಡ್ಬೇಕಾ. ಹಂಗಿದ್ರೆ ತಿಳಿಸ್ರಿ, ವಾಟ್ ಈಸ್ ಮೀಟ್ ಬೈ ಇನ್ಸೇನ್ ಅಂತಕ್ಕಂಥದ್ದು. ಓಕೆ, ವಾಟ್ ಈಸ್ ಮೀಟ್ ಬೈ ಇನ್ಸೇನ್ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ವಾಟ್ ಈಸ್ ಮೀಟ್ ಬೈ ಕ್ರಾಡಲ್? ಕ್ರಾಡಲ್ ಅಂದ್ರೆ ಏನ್ರಿ? ಇದನ್ನು ಬೇಕಾದ್ರೆ ತಿಳಿಸ್ರಿ. KRADD ಅಲ್ಲಿ ಕ್ರಾಡಲ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ಮೀಟ್ ಬೈ ಡೋರ್ಮೆಂಟ್? ಡೋರ್ಮೆಂಟ್ ಅಂದ್ರೆ ಏನು? ಡೋರ್ಮೆಂಟ್ ಅಂದ್ರೆ ಆಪ್ಷನ್ಸ್ ಕೊಟ್ರ ಅಲ್ಲಿ ಆಂಟೋನಿಮ್ ಅಂತ ಕೇಳ. ಹೌದಾ? ಆಕ್ಟಿವ್, ಕ್ವೈಟ್, ಪ್ಯಾಸಿವ್, ಲೇಜಿ, ಯಾವ್ದು ಆನ್ಸರ್ ಆಗ್ತದ? ಓಕೆ, ದೆನ್ ವಾಟ್ ಈಸ್ ಮೀಟ್ ಬೈ ಡೋರ್ಮೆಂಟ್ ಅಂದ್ರೆ, ಡೋರ್ಮೆಂಟ್ ಅಂದ್ರೆ ಬಹಳಷ್ಟು ಇನ್ಆಕ್ಟಿವ್ ಪರ್ಸನಾಲಿಟಿ, ಇನ್ಆಕ್ಟಿವ್ ಆಗಿ ಇರ್ತಕ್ಕಂಥವ. ಹೌದಾ? ಸಪ್ಪಗೆ ಇರ್ತಕ್ಕಂಥವ, ಸಪ್ಪಗೆ ಇರ್ತಕ್ಕಂಥವ. ಅದರ ಆಂಟೋನಿಮ್ ಏನಾಗಿರ್ತದೆ? ಆಟೋಮೆಟಿಕ್ಲಿ ಆಕ್ಟಿವ್ ಆಗಿರ್ತದೆ. ಓಕೆ, ಆಕ್ಟಿವ್ ಆಗಿ ಇರೋದು, ಮುಗ್ಧನಾಗಿ ಇರೋದು. ಓಕೆ, ಇಸ್ ಬಿಕಮ್ ಲೇಜಿ. ಡೋರ್ಮೆಂಟ್ ಇಸ್ ನಥಿಂಗ್ ಬಟ್ ಲೇಜಿ. ಹೌದಾ? ಎಸ್, ಪ್ಯಾಸಿವ್ ಅಂದ್ರೂ ಕೂಡ ಏನ್ರಿ? ಪ್ಯಾಸಿವ್ ಅಂದ್ರೆ ಇನ್ಆಕ್ಟಿವ್ ಅಂತ ಹೇಳ್ತೀವಿ. ಪ್ಯಾಸಿವ್ ಇಸ್ ಆಲ್ಸೋ ಇನ್ಆಕ್ಟಿವ್. ಎಸ್, ಕ್ವೈಟ್ ಅಂದ್ರೆ ಮುಗ್ಧ. ಕ್ವೈಟ್ ಅಂದ್ರೆ ಮುಗ್ಧ ಅಥವಾ ಶಾಂತ ಅಂತ ಹೇಳ್ತೀವಿ. ಓಕೆ, ಇದು ಒನ್ ಟೈಪ್ ಆಫ್ ಡೋರ್ಮೆಂಟ್ ಅಂತಕ್ಕಂಥದ್ದು ಆಗ್ತದ. ಎಸ್, ಲೇಜಿ ಅಂದ್ರೆ ಏನ್ರಿ? ಸ್ಲಗಿಶ್. ಸ್ಲಗಿಶ್ ಅಂದ್ರೆ ಏನ್? ಲೆಥಾರ್ಜಿ. ಲೆಥಾರ್ಜಿ ಅಂದ್ರೆ ಆಲಸ್ಯ. ಇವೆಲ್ಲ ಬಂದಾಗ ಇದು ಲೇಜಿ ಅಂತಕ್ಕಂಥದ್ದು ಏನಾಗ್ತದೆ? ಅದಕ್ಕೆ ಸಿನೋನಿಮ್ ಆಗ್ತದ. ಹಂಗಿದ್ರೆ ನಮ್ಮ ಆಪ್ಷನ್ ಏನಾಗ್ತದೆ? ಬಹಳಷ್ಟು ಆಕ್ಟಿವ್ ಆಗಿರೋದು, ಬಹಳಷ್ಟು ಒಲವಲಿಕೆಯಿಂದ ಇರೋದು. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ಅನ್ನ, ಐಡೆಂಟಿಫೈ ದ ಎರರ್. ಎಲ್ಲಿ ಎರರ್ ಇದೆ ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡಿ ನೋಡೋಣ. ಹಿ ಈಸ್ ಆನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತಕ್ಕಂಥದ್ದು ಕೊಟ್ರೆ ABCD ಒಳಗ ಹಿ ಈಸ್ ಯೂನಿವರ್ಸಿಟಿ, ಆನ್ ಮತ್ತು ಸ್ಟೂಡೆಂಟ್ ಅಂತಕ್ಕಂಥದ್ದು ಏನ್ ಮಾಡ್ಯಾರ? ಡಿವೈಡೇಷನ್ಸ್ ಗಳನ್ನ ಮಾಡಿದ್ರು. ಹೌದಾ? ನಮ್ಮ ಆಪ್ಷನ್ ಏನಾಕತ್ತೆ ಅನ್ನೋದನ್ನ ಬಹಳಷ್ಟು ಚೆನ್ನಾಗಿ ನೋಡ್ಬೇಕು. ಅವು ಯೂನಿವರ್ಸಿಟಿ ಸ್ಟೂಡೆಂಟ್ ಇರಲಿ, ಎಲ್ಲಿದರ ಸ್ಟೂಡೆಂಟ್ ಇರಲಿ, ಏನಾರೇ ಇರಲಿ, ಹೌದಾ, ಅದು ನಮಗೇನು ಫರಕ್ ಬೀಳಂಗಿಲ್ಲ. ನಮಗೆ ಫರಕ್ ಬೀಳೋದೇ ಏನಂದ್ರ ಹಿ ಈಸ್ ಆನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತಕ್ಕಂಥದ್ದು ಐತಿ ಇಲ್ಲಿ. ಹೌದಾ? ಇಲ್ಲಿ ಯೂನಿವರ್ಸಿಟಿ ಅಂತಕ್ಕಂಥದ್ದು ಬಂದಾಗ ಏನು ಬಳಸ್ಯಾರ? ಅವ್ರ ಯಾನ್ ಬಳಸ್ಯಾರ. ಯಾನ್ ಅನ್ನೋದು ಏನೋ ಒಂದು ಆರ್ಟಿಕಲ್. ಹೌದಾ? ನಾ ಏನಂತೇನಿ, ಇಲ್ಲಿ ಯೂನಿವರ್ಸಿಟಿ ಅಂತಕ್ಕಂಥದ್ದು ಕೊಟ್ರ, ಯೂನಿವರ್ಸಿಟಿ ಅಂತಕ್ಕಂಥದ್ದಕ್ಕೆ ಸ್ವರದ ಉಚ್ಚಾರಣೆನೇ ಇಲ್ಲ. ಸ್ವರದ ಉಚ್ಚಾರಣೆ ಎಲ್ಲೈತ್ರಿ? ಯೂನಿವರ್ಸಿಟಿ ಯು ಬರ್ತೈತಿ. ಹಿಂಗ್ ಬಂದಾಗ ಬಳಸ್ರಿ ಅಂತ ಹೇಳಿ ನಿಮ್ಮನ್ನ 1000 ಸಲ ಹೇಳೇನ್ರಿ. ಎಸ್, ಯಾರು ಮರಿಬಾರ್ದು. ಯೂನಿವರ್ಸಿಟಿ ಯಾವಾಗಿರ್ಲಿ ಏನ್ ಬರ್ತೈತಿ? ಯಾನ್ ಬರೋದಿಲ್ಲ. ಏನ್ ಬರ್ತೈತಿ? ಬರ್ತೈತಿ. ಏನ್ ಬರ್ತೈತಿ? ಬರ್ತೈತಿ. ಆರ್ಟಿಕಲ್ ಅದಾವ, 3 ಅದಾವ. ಯಾನ್, ದ. ಯಾನ್ ಅಂತಕ್ಕಂಥದ್ದು ಓವೆಲ್ ಶಬ್ದ, ಸ್ವರಗಳ ಶಬ್ದ ಬಂದಾಗ, ಸ್ವರಗಳ ಉಚ್ಚಾರಣೆ ಬಂದಾಗ, ಕಾನ್ಸೋನೆಂಟ್ಸ್ ಉಚ್ಚಾರಣೆ ಬಂದಾಗ ಬಳಸ್ತೀರಿ. ಯಾನು ಸ್ವರ ಆತು, ಕಾನ್ಸೋನೆಂಟ್ ಅದು. ಡೆಫಿನೆಟ್ ಆಗಿ ಆರ್ಟಿಕಲ್ ಬಗ್ಗೆ ಮಾತಾಡೋ ಮುಂದೆ ದ ಬಳಸ್ತೀರಿ. ಎಸ್, ಅದ್ರ ಬಗ್ಗೆ ಒಂದು ಸೆಷನ್ ಮಾಡೋಣ. ಅದ್ರ ಬಗ್ಗೆ ಒಂದು ದೊಡ್ಡ ಕ್ಲಾಸ್ ಆಕೈತ್ರಿ, ಒಂದು ಮ್ಯಾರಥಾನ್ ಕ್ಲಾಸ್ ಆದ್ರೂ ಆತ ಅದ್ರ ಬಗ್ಗೆ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್, ಬರ್ನ್ ದ ಮಿಡ್ ನೈಟ್ ಆಯಿಲ್. ವಾಟ್ ಈಸ್ ಮೀಟ್ ಬೈ ಬರ್ನ್ ದ ಮಿಡ್ ನೈಟ್ ಆಯಿಲ್? ರಾತ್ರಿಲ್ಲ ಕುಂತ ಎಣ್ಣೆ ಸುಡೋದೈತೇನ್ರಿ? ಹೌದಾ? ಎಸ್, ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ವೇಸ್ಟ್ ಆಯಿಲ್ ಬರಂಗಿಲ್ಲ, ಕುಕ್ ಎಟ್ ದ ನೈಟ್ ಬರಂಗಿಲ್ಲ, ಟು ಸ್ಲೀಪ್ ಬರಂಗಿಲ್ಲ, ಟು ವರ್ಕ್ ಲೇಟ್ ನೈಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಬರ್ನ್ ದ ಮಿಡ್ ನೈಟ್ ಅಂದ್ರೆ ಏನ್ರಿ? ಲೇಟ್ ನೈಟ್ ಆಗಿ ವರ್ಕ್, ನೈಟ್ ಲೇಟ್ ಆಗಿ ಏನ್ ಮಾಡೋದು? ವರ್ಕ್. ನೆಕ್ಸ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅ ಪರ್ಸನ್ ಹೂ ಕಲೆಕ್ಟ್ ಸ್ಟ್ಯಾಂಪ್ಸ್. ಸ್ಟ್ಯಾಂಪ್ಸ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಏನಂತ ಕರಿತೀರಿ? ಒಂದು ಫಿಲಾಟಲಿಸ್ಟ್, ಆಪ್ಟಿಮಿಸ್ಟ್, ನ್ಯೂಮಿಸ್ಮ್ಯಾಟಿಕ್ಸ್, ಲಿಂಗ್ವಿಸ್ಟ್. ವಾಟ್ ಈಸ್ ಲಿಂಗ್ವಿಸ್ಟ್? ಲಿಂಗ್ವಿಸ್ಟ್ ಅಂದ್ರೆ ಏನ್ರಿ? ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಕ್ಕಂಥ. ಓಕೆ, ಹಿ ಸ್ಟಡಿ ಅಬೌಟ್ ಲ್ಯಾಂಗ್ವೇಜ್. ಹೌದಾ? ನ್ಯೂಮಿಸ್ಮ್ಯಾಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಕಾಯಿನ್ಸ್, ಸ್ಟಡಿ ಆಫ್ ಕಾಯಿನ್ಸ್. ಅದೇ ರೀತಿಯಾಗಿ ಆಪ್ಟಿಮಿಸ್ಟ್ ಅಂದ್ರ ಆಲ್ವೇಸ್ ಅ ಪಾಸಿಟಿವ್ ಥಿಂಕರ್, ಆಲ್ವೇಸ್ ಅ ಪಾಸಿಟಿವ್ ಥಿಂಕರ್. ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋಂಗ ಏನಂತ ಕರ್ದಂಗ ಆತ್ ನೀವು? ನೆಗೆಟಿವ್ ಥಿಂಕ್ ಮಾಡವ್ ಏನಾದಿಲ್ಲ? ಪೆಸಿಮಿಸ್ಟ್ ಆದ. ಏನದ? ಪೆಸಿಮಿಸ್ಟ್ ಆದ. ನಮಗೇನ್ ಬೇಕು? ಕಲೆಕ್ಟ್. ಯಾರು ಸ್ಟ್ಯಾಂಪ್ ಗಳನ್ನ ಕಲೆಕ್ಟ್ ಮಾಡ್ತಾರ ಅವ್ರು ಬೇಕಾಗೈತಿ. ದಟ್ ಈಸ್ ಫಿಲಾಟಲಿಸ್ಟ್ ಇಸ್ ದ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್. ಸ್ಟ್ಯಾಂಪ್ಸ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿ. ಹೌದಾ? ಈ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂಥದ್ದು ಬಂತು. ಅದ ಶಾಸನಗಳ ಬಗ್ಗೆ ಸ್ಟಡಿ ಮಾಡಾಕತ್ತಿದಂದ್ರ ಎಪಿಗ್ರಾಫಿ ಅಂತ ಬರ್ತೈತ್ರಿ. ಎಪಿಗ್ರಾಫಿ ಅಂತ ಬರ್ತೈತಿ. ಆ ಪುರಾತನಗಳ ಬಗ್ಗೆ ಅದಕ್ಕೆ ಏನಂತ ಕರಿತೇವೆ? ಎಕ್ಸ್ಕಾವೇಷನ್ಸ್ ಅಂತ. ಈ ಎಕ್ಸ್ಕಾವೇಷನ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಏನಂತ ಕರಿತೇವೆ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ. ಪುರಾತತ್ವ ಇಲಾಖೆ. ಪುರಾತತ್ವ. ಹೌದಾ? ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳು ಕೇಳ್ತಾರ. ಲಾಸ್ಟ್ ಟೈಮ್ ಒಂದು ಕ್ವಶನ್ಸ್ ಕೇಳಿದ, ವಾಟ್ ಈಸ್ ಮೀಟ್ ಬೈ ಫ್ರೂಗಲ್ ಅಂತಕ್ಕಂಥದ್ದು ಕೇಳಿದ.
ಅಪೋಸಿಟ್ ವರ್ಡ್ ಯಾವ್ದಾಗ್ತದೆ ಎಕ್ಸ್ಟ್ರಾವೆಗೆಂಟ್ ಅಂತಕ್ಕಂಥದ್ದು ಆಗ್ತದೆ. ಬಹಳ ಸಲ ಇದ್ ಹೇಳೀನಿ. ಓಕೆ, ಇದ್ರ ಮೀನಿಂಗ್ ಏನಂದ್ರ ಫ್ರೂಗಲ್ ಅಂದ್ರ ಕಡಿಮೆ ವೆಚ್ಚ, ಮಿತಿವ್ಯಯ ವೆಚ್ಚವನ್ನ ಮಾಡವ. ಎಕ್ಸ್ಟ್ರಾವೆಗೆಂಟ್ ಅಂದ್ರ ಹೆಂಗ್ ಬೇಕಂಗ್ ಖರ್ಚು ಮಾಡವಂಗ ಎಕ್ಸ್ಟ್ರಾವೆಗೆಂಟ್ ಅಂತ ಹೇಳ್ತೀವಿ. ಅದ ಮಿತಿವ್ಯಯವಾಗಿ ಖರ್ಚು ಮಾಡವಂಗ ಫ್ರೂಗಲ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಹೌದಾ? ಎಸ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಸಕ್ಸೀಡ್. ಹೌದಾ? ಯಾವಾಗಿರ್ಲು ಇಫ್ ಕ್ಲಾಸ್ ಅಂತಕ್ಕಂಥದ್ದು ಬಂದಾಗ, ಇಫ್ ಕ್ಲಾಸ್ ಬಂದಾಗ ದಿಸ್ ಇಸ್ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ. ಫಸ್ಟ್ ಕ್ಲಾಸ್ ಇದು. ಫಸ್ಟ್ ಕ್ಲಾಸ್ ಯಾವಾಗ ಇಫ್ ಬರ್ತೈತಿ, ನೀವು ಏನು ಕಣ್ಣು ಮುಚ್ಚಿ ಏನು ಬಳಸ್ಬಿಡ್ರಿ, ವಿಲ್ ಅಂತಕ್ಕಂಥದ್ದು ನೆಕ್ಸ್ಟ್ ಬ್ಲ್ಯಾಂಕ್ ಒಳಗೆ ಬರ್ತದೆ. ಎಸ್, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್ ಅಂತಕ್ಕಂಥದ್ದು. ಓಕೆ, ಮತ್ತು ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸು ಬರ್ತಾವೆ, ಅವುಗಳನ್ನು ಕೂಡ ಹೇಳ್ತೇವೆ. ಎಸ್, ವುಡ್ ಬಂದಾಗ ಏನು ಮಾಡಬೇಕು, ಯಾವ ಎಲ್ಲಿ ಬಳಸ್ಬೇಕು, ಹ್ಯಾಡ್ ಎಲ್ಲಿ ಬಳಸ್ಬೇಕು ಅಂತಕ್ಕಂಥದ್ದನ್ನ ಏನು ಮಾಡೋಣ ಹೇಳೋಣ. ಓಕೆ, ನೆಕ್ಸ್ಟ್ ಕ್ಯಾಂಡಿಡ್ ಅಂತಕ್ಕಂಥದ್ದು ಅದರ ಸಿನೋನಿಮ್ ಅಂತಕ್ಕಂಥದ್ದನ್ನ ಕೇಳಿದೆ. ವಾಟ್ ಈಸ್ ಮೀನ್ಡ್ ಬೈ ಸಿನೋನಿಮ್ ಆಫ್ ದ ಕ್ಯಾಂಡಿಡ್? ಕ್ಯಾಂಡಿಡ್ ಅಂದ್ರೆ ಏನ್ರಿ? ವಾಟ್ ಈಸ್ ಡಿಸಿಪ್ಟಿವ್ ಅಂದ್ರೆ ಏನ್ರಿ? ಡಿಸಿಪ್ಟಿವ್ ಅಂದ್ರೆ ಮೋಸ. ಮೋಸ, DECEIV. ಡಿಸಿವ್ ಅಂದ್ರೆ ಏನ್ರಿ? ಮೋಸ ಮಾಡೋದು, ವಂಚನೆ ಮಾಡೋದು. ಏನ್ ಮಾಡೋದು? ಮೋಸ ಅಥವಾ ವಂಚನೆ ಮಾಡೋದು. ನಮಗೇನ್ ಬೇಕು? ಕ್ಯಾಂಡಿಡ್. ಕ್ಯಾಂಡಿಡ್ ಅಂದ್ರೆ ಏನ್ರಿ? ಡೈರೆಕ್ಟ್ ಆಗಿ ಮಾತಾಡೋದು, ಡೈರೆಕ್ಟ್ ಆಗಿ, ಒಟ್ಟ ಮುಚ್ಚು ಮರೆಯಲ್ಲ, ಕ್ಯಾಂಡಿಡ್ ಆಗಿ ಇದ್ದಕ್ಕಿದ್ದಂಗೆ ಹೇಳುದು. ಎಕ್ಸಾಕ್ಟ್ ಹೆಂಗೈತ್ಲ ಹಂಗೆ ಹೇಳೋದು, ಇದ್ದಕ್ಕಿದ್ದಂಗೆ ಹೇಳೋದು. ಹೌದಾ? ದೆನ್ ವಾಟ್ ಈಸ್ ಮೀಟ್ ಬೈ ಪ್ರ್ಯಾಂಕ್? ಪ್ರ್ಯಾಂಕ್ ಇಸ್ ದ, ಇದು ಪ್ರ್ಯಾಂಕ್ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದು. ಇದ್ರ ಸಿನೋನಿಮ್ ಏನಾಗ್ತದೆ? ಈ ಫ್ರ್ಯಾಂಕ್ ಅಂತಕ್ಕಂಥದ್ದು ಆಗ್ತದ. ಈ ಸೀಕ್ರೆಟಿವ್ ಅಂದ್ರೆ ಏನ್ರಿ? ಸೀಕ್ರೆಟ್ ಆಗಿರೋದು. ಹಿಡನ್ ಅಂದ್ರ ದೀಸ್ ಆರ್ ಭದ್ರತೆಯಿಂದ ಇರ್ತಕ್ಕ. ಹಿಡನ್ ಅಂದ್ರ ಮುಚ್ಚುಮರೆ. ಹಿಡನ್ ಅಂದ್ರೆ ಏನು? ಮುಚ್ಚುಮರೆ. ಈ ಸೀಕ್ರೆಟಿವ್ ಅಂದ್ರೆ ಏನ್ರಿ? ಭದ್ರತೆಯಿಂದ ಇರ್ತಕ್ಕಂಥದ್ದು. ಹಂಗಿದ್ರೆ ಡೈರೆಕ್ಟ್ ಇದು ಕ್ಯಾಂಡಿಡ್ ಅಂತಕ್ಕಂಥದ್ದು ಸಿನೋನಿಮ್ ಏನಾಗ್ತದ? ಫ್ರ್ಯಾಂಕ್ ಅಂತಕ್ಕಂಥದ್ದು ಆಗ್ತದೆ. ಓಕೆ, ನೆಕ್ಸ್ಟ್. ಇದೇನ್ ನೋಡ್ರಿ, ವಾಟ್ ಈಸ್ ದ ಆಂಟೋನಿಮ್ ಆಫ್ ಇಕ್ವಿಟೆಡ್? ಇಕ್ವಿಟೆಡ್ ದ ಆಂಟೋನಿಮ್ ಏನಾಗ್ತದೆ? ಅಕ್ವಿಟೆಡ್, ನಾಟ್ ಇಕ್ವಿಟೆಡ್. ಅಕ್ವಿಟೆಡ್ ದ ಆಂಟೋನಿಮ್ ಏನಾಗ್ತದೆ? ಹೌದಾ? ಇದು ಬಹಳ ಚೆನ್ನಾಗಿ ನಾವೇನ್ ಮಾಡ್ಬೇಕು. ಇದ್ರದ್ದು ಅಕ್ವಿಟೆಡ್ ಸಿನೋನಿಮ್ ಏನಾಗ್ತದೆ? ರಿಲೀಸ್ಡ್ ಆಗ್ತದೆ. ಏನಾಕೈತ್ರಿ? ರಿಲೀಸ್ಡ್ ಆಕೈತಿ. ಅಂದ್ರ ಇದೇನ್, ಇದ್ರ ಅರ್ಥ ಏನಂದ್ರ ಬಿಡುಗಡೆ ಮಾಡು, ಬಿಡುಗಡೆ ಆಗು, ಬಿಡುಗಡೆ ಆಗು. ಓಕೆ, ಬಿಡುಗಡೆ ಆಗು. ಅದೇ ರೀತಿಯಾಗಿ ಬಿಡುಗಡೆ ಆಗೋದಕ್ಕೂ ಮತ್ತು ಅದಕ್ಕೆ ಆರೋಪಿ ಅಂದ್ರೆ ಬಿಡುಗಡೆ ಯಾರಾಗ್ತಾರ್ರಿ? ಆರೋಪಿ ಇದ್ದಾವ ಏನಾಗ್ತಾನ ಒಳಗ್, ಆರೋಪಿ ಇದ್ದಾವ ಏನಾಗ ಕನ್ವಿನ್ಸ್ ಹಾಕಾನ. ದಿಸ್ ಇಸ್ ಬಿಡುಗಡೆ ಆಗೋದು ಅಂದ್ರೆ ಹೊರಹೊಮ್ಮುವುದು, ಹೊರಹೊಮ್ಮುವುದು. ಹೌದಾ? ಅಥವಾ ಏನು ಬರ್ತೈತಿ? ತಿರಸ್ಕರಿಸು, ತಿರಸ್ಕರಿಸು ಕೂಡ ಬರ್ತೈತಿ. ಹಂಗಿದ್ರೆ ಇದ್ರದ್ದು ಆಂಟೋನಿಮ್ ಏನಾಕೈತೆ ಅಂದ್ರೆ, ಎಸ್, ಈ ಫ್ರೀಡ್ ಮೀನಿಂಗ್ ಏನಾಕೈತೆ ನಾವು ಕಮೆಂಟ್ ಸೆಕ್ಷನ್ ನೋಡಿ ತಿಳಿಸ್ರಿ. ಅದೇ ರೀತಿಯಾಗಿ ಫಾರ್ಗಿವನ್ ಅಂದ್ರೆ ಬಿಟ್ಟು ಕೊಡು, ಫಾರ್ಗಿವ್ ಮಾಡೋದು, ಕ್ಷಮಿಸಿ ಬಿಡೋದು. ಅದೇ ರೀತಿಯಾಗಿ ಕನ್ವಿಕ್ಟೆಡ್ ಏನಾಕೈತಿ? ಇದ್ರದ್ದು ಆಂಟೋನಿಮ್ ಆಗ್ತೈತಿ. ಇದು ಹೊರ ಅಂದ್ರೆ ಏನ? ತಿರಸ್ಕರಿಸುವುದು. ಇದು ಒಪ್ಪಿಕೊಳ್ಳೋದು, ಕನ್ವಿಕ್ಟ್ ಆಗೋದು, ಕನ್ವಿನ್ಸ್ ಆಗೋದು, ಕನ್ವಿಕ್ಟೆಡ್. ಓಕೆ, ಅಕ್ವಿಟೆಡ್ ಅಂದ್ರೆ ಹೊರಗೆ ಹೋಗೋದು. ಅಬಂಡನ್, ಫಾರ್ ಸೇಕ್ ಹೇಳಿದ್ನಲ್ರಿ, ದಿಸ್ ಇಸ್ ಅಬಂಡನ್ ಅಂಡ್ ಫಾರ್ ಸೇಕ್ ಸಿನೋನಿಮ್ಸ್. ಓಕೆ, ಅಕ್ವಿಟೆಡ್ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬ್ಯುಲರಿಗಳನ್ನು ಇಲ್ಲಿ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಮೇಂಟೆನೆನ್ಸ್. ಮೇಂಟೆನೆನ್ಸ್ ವರ್ಡ್ ಯಾವ್ದು ಕರೆಕ್ಟ್ ಐತಿ? MAITEN ಇಲ್ಲಿ ತಪ್ಪೈತಿ. MAITAI ಇಲ್ಲಿ ತಪ್ಪೈತಿ. TAI ಬರಂಗಿಲ್ಲ. ಮೇಂಟೆನೆನ್ಸ್ ಇದು ಬರಂಗಿಲ್ಲ. ಯಾವ್ದಾಕೈತಿ ನಮ್ಮ ಆನ್ಸರ್? ಮೇಂಟೆನೆನ್ಸ್. AINTENANC, ಮೇಂಟೆನೆನ್ಸ್. ಇದೇನಾಗ್ತದೆ ನಮ್ದು? ಆಪ್ಷನ್ ಎ ಇಸ್ ದ ಆನ್ಸರ್. ಆಗ್ತದೆ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಎರರ್. ನೋ ಸೂನರ್ ಸ್ಲಾಶ್ ಕೊಟ್ಕೊಂತ ಎರರ್ ಓದಂಗಿಲ್ಲ. ನೋ ಸೂನರ್ ಡಿಡ್ ದ ಬೆಲ್ ರ್ಯಾಂಗ್ ವೆನ್ ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್. ಓಕೆ, ಇದು ಬಂದಾಗ ಏನ್ ಮಾಡಂತ ಹೇಳಿ ನಿಮ್ಗನ? ಎಸ್, ನೋ ಸೂನರ್ ಅಂತಕ್ಕಂಥದ್ದು ಬಂತ. ಓಕೆ, ಇಲ್ಲಿ ಏನ್ ಬರ್ತೈತಿ? ವೆನ್ ಬರಂಗಿಲ್ಲ, ದ್ಯಾನ್ ಬರ್ತೈತಿ. ಯಾವ್ದು ಬರ್ತೈತ್ರಿ? ದ್ಯಾನ್ ಬರ್ತೈತಿ. ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದು, ಹೌದಿಲ್ರಿ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತೆ ಅಂತ ಅನ್ಕೋತೀನಿ ರೀ. ಅದೇ ರೀತಿಯಾಗಿ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಇರ್ತಾವ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೌದಾ? ಹಂಗಿದ್ರೆ ನೆಕ್ಸ್ಟ್ ಕ್ವಶನ್, ಈ ನೋ ಸೂನರ್ ಬಂದಾಗ ಏನ್ ಬರ್ಬೇಕು? ದ್ಯಾನ್ ಬರ್ಬೇಕು. ಹಾರ್ಡ್ಲಿ ಬಂದಾಗ ವೆನ್ ಬರ್ತದೆ. ಹಾರ್ಡ್ಲಿ ಬಂದಾಗ ಏನ್ ಬಳಸ್ತೀರಿ? ವೆನ್ ಬಳಸ್ತೀರಿ. ಅಲ್ಲಿ ಮಟ ಬಳಸು. ಓಕೆ, ನೆಕ್ಸ್ಟ್ ಕ್ವಶನ್, ಬ್ರೇಕ್ ದ ಐಸ್. ಬ್ರೇಕ್ ದ ಐಸ್ ಅಂದ್ರೆ ಏನು? ಓಕೆ, ಬ್ರೇಕ್ ದ ಐಸ್ ಅಂದ್ರೆ ಟು ಸ್ಟಾರ್ಟ್ ಅ ಕನ್ವರ್ಜೇಷನ್. ದಿಸ್ ಈಸ್ ದ ಆನ್ಸರ್. ಓಕೆ, ಒಂದು ಕನ್ವರ್ಜೇಷನ್ ಅಂದ ಸ್ಟಾರ್ಟ್ ಮಾಡೋದು. ವಿನ್ ದ ಗೇಮ್ ಬರಂಗಿಲ್ಲ. ಟು ಎಂಡ್ ದ ಫೈಟ್ ಬರಂಗಿಲ್ಲ. ಟು ಫ್ರೀಸ್ ಸಮಥಿಂಗ್ ಇದು ಬರಂಗಿಲ್ಲ. ವಾಟ್ ಈಸ್ ಫ್ರೀಸ್? ಈ ಫ್ರೀಸ್ ಅಂತ ಐತಿ. ಈ ಫ್ರೀಸ್ ದ V2 ಏನಾಕೈತ್ರಿ?
ಇದು ನೆನಪಿರ್ಬೇಕು ನೀವು. ಏನ್ ಹಾಕೈತ್ರಿ ಫ್ರೋಸ್. ಓಕೆ V3 ಏನ್ ಹಾಕೈತ್ರಿ ಫ್ರೋಸನ್. FROZEN ಫ್ರೋಸನ್ ಅಂತಕ್ಕಂಥದ್ದು ಫ್ರೀಸಿಂಗ್ ಫ್ರೀಸ್. ಓಕೆ ಈ ರೀತಿಯಾಗಿರ್ತಕ್ಕಂಥದ್ದು. ಬ್ರೇಕ್ ದ ಐಸ್ ಅಂದ್ರೆ ಏನು? ಟು ಸ್ಟಾರ್ಟ್ ಅ ಕನ್ವರ್ಜೇಷನ್. ಓಕೆ ಒಂದು ಕನ್ವರ್ಜೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಬ್ರೇಕ್ ದ ಐಸ್ ಅಂತಕ್ಕಂಥದ್ದು. ಓಕೆ ನೆಕ್ಸ್ಟ್ ಐ ಪ್ರೆಫರ್ ಟೀ ಡ್ಯಾಶ್ ಕಾಫಿ. ಏನ್ ಬರ್ತೈತೆ ಆನ್ಸರ್? ಧ್ಯಾನ್ ಬರ್ತೈತೆ, ಏನ್ ಬರ್ತೈತೆ ಇಲ್ಲ. ಪ್ರೆಫರ್ ಬಂದಾಗ ಕಣ್ಣು ಮುಚ್ಚಿ ಏನು ಬರೀರಿ? ಟೂ ಬರುತ್ತೆ. ಓಕೆ ಸರ್ ಮತ್ತೆ ಎಲ್ಲಿ ಬರಿಬೇಕು? ಸಿಮಿಲರ್ ಬಂತಂದ್ರೆ ಟೂ ಬರೀರಿ, ಒಂದು ಜೂನಿಯರ್ ಬಂತಂದ್ರೆ ಟೂ ಬರೀರಿ, ಸೀನಿಯರ್ ಬಂತಂದ್ರೆ ಟೂ ಬರೀರಿ, ಸುಪೀರಿಯರ್ ಬಂತಂದ್ರೆ ಟೂ ಬರೀರಿ, ಇನ್ಫೀರಿಯರ್ ಬಂತಂದ್ರೆ, ಪ್ರೆಫರ್ ಬಂತಂದ್ರೆ, ಎಕ್ಸ್ಟೀರಿಯರ್ ಬಂತಂದ್ರೆ, ಇವೆಲ್ಲ ಬಂದಾಗ ಏನು ಬಳಸ್ರಿ? ಟೂ ಅಂತಕ್ಕಂಥದ್ದನ್ನ ಬಳಸಿ, ಬೇರೆ ಏನು ಬಳಸಿ. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಹಂಗಿದ್ರೆ ನೆಕ್ಸ್ಟ್ ಓಕೆ ಇಲ್ಲಿಗೆ ಏನಾಗ್ತಾವ ಕ್ವಶನ್ಸ್ಗಳು ಎಂಡ್ ಆಗ್ತಾವ. ಮತ್ತು ನೆಕ್ಸ್ಟ್ ಸೆಷನ್ ಒಳಗೆ ಮತ್ತೊಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಬರ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು ತೊಗೊಂಡು ಬರ್ತೀನಿ. ಬಹಳಷ್ಟು ಕ್ವಶನ್ಸ್ ಒಂದಿಗೆ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ SSC GD ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.